ತಹಸೀನ್ ಮುಹಮ್ಮದ್ ಜಮ್ಶೀದ್. ಸದ್ಯ ಈ ಹೆಸರು ಕೇರಳದ ಪ್ರತಿ ಗಲ್ಲಿಯಲ್ಲೂ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇರಳದ ಈ ಯುವಕ ಕತಾರ್ ದೇಶದ ವಿಶ್ವಕಪ್ ಫುಟ್ಬಾಲ್ ತಂಡದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 1 ಸೋಮವಾರದಂದು ಕತಾರ್ ತನ್ನ ತಂಡವನ್ನು ಘೋಷಿಸಿತು. ಮುಂದಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸುವ 26 ಮಂದಿಯ ತಂಡವನ್ನು. ವಿಶೇಷ ಏನಂದ್ರೆ ಈ ತಂಡದಲ್ಲಿ ಕೇರಳದ ತಹಸೀನ್ ಕೂಡ ಇದ್ರು. ಆದ್ದರಿಂದಲೇ ಕೇರಳದಲ್ಲಿ ಸಂಭ್ರಮ ಕಾಣಿಸಿಕೊಂಡಿತು. ಸಾವಿರಾರು ಮಂದಿ ಕತಾರ್ ತಂಡಕ್ಕೆ ಶುಭಾಶಯಗಳನ್ನು ಕೋರಿದ್ರು. ತಹಸೀನ್ ಆಟ ನೋಡಲು ಕಾತುರದಿಂದ ಇದ್ದೇವೆ ಎಂದು ಪ್ರತಿಕ್ರಿಯಿಸಿದರು. ದೂರದ ಕತಾರ್ ತಂಡಕ್ಕೆ ಭಾರತದಿಂದ ಕೇರಳದಿಂದ ಸಿಕ್ಕ ಈ ಬೆಂಬಲ ಕತಾರನ್ನೇ ದಂಗುಬಡಿಸಿತು. ಈ ತಹಸೀನ್ ಮೂಲತಃ ಕೇರಳದ ಕಣ್ಣೂರಿನವರು. ಇವರ ಹೆತ್ತವರು ಕತಾರ್ಗೆ ಉದ್ಯೋಗ ನಿಮಿತ್ತ ತೆರಳಿದ್ರು. ಅಲ್ಲಿಯೇ ಈ ತಹಸೀನ್ ಕೂಡ ಹುಟ್ಟಿದ್ರು. ಚಿಕ್ಕಂದಿನಲ್ಲಿಯೇ ಈ ತಹಸೀನ್ಗೆ ಫುಟ್ಬಾಲ್ ಕ್ರೇಜ್. ಒಂದೊಂದೇ ಮೆಟ್ಟಿಲನ್ನ ಏರ್ತಾ ಅವರು ಎಲ್ಲರ ಗಮನವನ್ನ ಸೆಳೆದ್ರು. ಈಗ ಅವರು ಕತಾರ್ನ ಪ್ರಮುಖ ಫುಟ್ಬಾಲ್ ಕ್ಲಬ್ಗಳಲ್ಲಿ ಒಂದಾದ ಅಲ್ ದುಹೈಲ್ ಎಸ್ಸಿಗಾಗಿ ಆಡ್ತಾ ಇದ್ದಾರೆ. ಅಲ್ಲಿ ಅವರ ಆಟ, ವೇಗದ ಪಾದಚಾಲನೆ, ತೀಕ್ಷ್ಣವಾದ ಡ್ರಿಲ್ಲಿಂಗ್ ಮತ್ತು ಮುಂಚೂಣಿಯಲ್ಲಿ ಆಡುವ ಸಾಮರ್ಥ್ಯ ಕತಾರ್ ರಾಷ್ಟ್ರ ತಂಡಕ್ಕೆ ಆಯ್ಕೆ ಮಾಡುವಂತೆ ಮಾಡಿದೆ. ತಹಸೀನ್ ಅವರಿಗೆ ಈಗ ಕೇವಲ 20 ವರ್ಷ. ಸ್ಪೇನ್ ಮತ್ತು ರಿಯಲ್ ಮ್ಯಾಡ್ರಿಡ್ನಂತಹ ಪ್ರಸಿದ್ಧ ತಂಡಗಳನ್ನು ಮುನ್ನಡೆಸಿದ ಮ್ಯಾನೇಜರ್ ಝುಲನ್ ಅವರ ಅನುಭವಿ ಕೈಯಲ್ಲಿ ಪಳಗುವ ಅವಕಾಶವನ್ನು ತಹಸೀನ್ ಹೊಂದಿದ್ದಾರೆ. ಝುಲನ್ ಅವರು ಕತಾರ್ ತಂಡದ ಭಾಗವಾಗಿರೋದ್ರಿಂದ ತಹಸೀನ್ಗೆ ತನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಇದು ನೆರವಾಗಬಹುದು ಅಂತ ಭಾವಿಸಲಾಗಿದೆ. ವಿಶ್ವಕಪ್ ಫುಟ್ಬಾಲ್ ಪಂದ್ಯಾಟದ ಬಿ ಗುಂಪಿನಲ್ಲಿ ಕತಾರ್ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಗುಂಪಿನಲ್ಲಿ ಕೆನಡಾ, ಬಾಸ್ನಿಯಾ, ಹರ್ಜಗೋವಿನಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ತಂಡಗಳಿವೆ. ಇದು ಅತ್ಯಂತ ಕಠಿಣ ಗುಂಪು ಅಂತ ಹೇಳಲಾಗ್ತಿದೆ. ಆದ್ದರಿಂದ ತಹಸೀನ್ ಮೇಲೆ ಎಲ್ಲರ ಕಣ್ಣಿದೆ. ಈ ಪ್ರಬಲ ತಂಡಗಳ ಆಟಗಾರರ ನಡುವೆ ತಹಸೀನ್ ಹೇಗೆ ಆಡ್ತಾರೆ ಮತ್ತು ಕತಾರನ್ನ ಹೇಗೆ ಗೆಲ್ಲಿಸ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿದೆ. ವಿಶೇಷವಾಗಿ ಕೇರಳ ಅಂದರೆ ಫುಟ್ಬಾಲ್ ಅನ್ನು ಹಚ್ಚಿಕೊಂಡಿರುವ ರಾಜ್ಯ. ಕ್ರಿಕೆಟ್ಗಿಂತಲೂ ಇಲ್ಲಿ ಫುಟ್ಬಾಲ್ ಕ್ರೇಜ್ ಹೆಚ್ಚು. ಸಹಜವಾಗಿಯೇ ಇದು ತಹಸೀನ್ ಬಗ್ಗೆ ಸಾರ್ವಜನಿಕ ಚರ್ಚೆ ಮತ್ತು ಕುತೂಹಲವನ್ನು ಹುಟ್ಟುಹಾಕಿದೆ. ಮುಂದಿನ ವಿಶ್ವಕಪ್ ಪಂದ್ಯಾಟಕ್ಕೆ ಭಾರತ ಆಯ್ಕೆ ಆಗದೇ ಇದ್ದರೂ ಭಾರತದ ಯುವಕನೊಬ್ಬ ಕತಾರ್ ತಂಡದಲ್ಲಿ ಆಡ್ತಿರುವುದು ಭಾರತವನ್ನು ಈ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾಟದ ಭಾಗವಾಗಿ ಮಾಡುವಂತೆ ಮಾಡಿದೆ. ಭಾರತವೇ ಆಡ್ತಿರುವ ಫೀಲನ್ನು ಕೇರಳೀಯರಿಗಂತೂ ಕೊಟ್ಟಿದೆ. ತಹಸೀನ್ ಉತ್ತಮವಾಗಿ ಆಡಲಿ ಮತ್ತು ಆ ಮೂಲಕ ಭಾರತಕ್ಕೆ ಕೀರ್ತಿ ತರಲಿ ಎಂದು ಹಾರೈಸೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.